ಹಾಯ್ ಹಲೋ ಸಲಾಮ್ ನಮಸ್ತೆ, ವೆಲ್ಕಮ್ ಟು ಕುಂದಾನಗಿರಿ ಪ್ರಾಪರ್ಟೀಸ್ ಬೆಳಗಾವಿ. ಒಂದು ಮನೆ, ಒಂದು ಬಂಗ್ಲೋ ಫಾರ್ ಸೇಲ್ ತಂದಿದ್ದೀವಿ. ಕುವೆಂಪು ನಗರ್ KLE ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ತಿರ. ಇದು ಸಿಟ್ಟಿಂಗ್ ಏರಿಯಾ ಇದೆ. ಇದರ ಒಳಗಡೆ ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ. ಈ ಕಡೆ ನೀವು ಶೂ ರ್ಯಾಕ್ ಏನು ಬೇಕಂದ್ರೂ ನೀವು ಈ ಕಡೆ ಒಳಗಡೆ ಹಾಕ್ಬಹುದು. ಅಕ್ರಾಲಿಕ್ ಫಿನಿಶಿಂಗಲ್ಲಿ ಎಲ್ಲ ಫರ್ನಿಚರ್ ಆಗಿದೆ. ಇದು ಲ್ಯಾಮಿನೇಟ್ ಇಲ್ಲಿ ಮಾಡಿದ್ದಾರೆ. POPಯಲ್ಲಿ ಎಲ್ಲ ಮನೆಯಲ್ಲಿ ಕೆಲಸ ಆಗಿದೆ. ಇದು ನೀವು ನೋಡ್ಕೋಬಹುದು. ಈ ಕಡೆ ಚಾರ್ಕೋಲ್ ಇದೆ, ನಿಮಗೆ ಎಲ್ಲೋ ಪ್ಯಾನಲ್ಸ್ ಅಲ್ಲಿ LED ಫೈನಲೈಸ್ ಮಾಡಿದ್ದಾರೆ. ಇಲ್ಲಿ ಒಂದು ಡಸ್ಟ್ ಫ್ರೇಮ್ ಹಚ್ಚಿದ್ರು ನಡೆಯುತ್ತೆ. ಮೇಲ್ಗಡೆನೂ POP ಇದೆ. ಇದು ಡೋರ್ ಇದು ಕಂಪ್ಲೀಟ್ ಟೀಕೂಲ್ ಇದೆ. ಈ ಕಡೆನೂ ನೀವು ಸ್ಟೋರೇಜ್ಗೋಸ್ಕರ ನಿಮಗೆ ಜಾಗ ಇದೆ. ನೀವು ಬಂದು ಕೀ ನಿಮ್ದು ಏನಿದೆ ಛತ್ರಿ ಹಿಡ್ಕೋಬಹುದು, ಮೇಲ್ಗಡೆ ಏನು ಸಾಮಾನಿದೆ ಅದು ಹಿಡ್ಕೋಬಹುದು. ಇದು ಡೋರ್ ಮೇನ್. ಇಲ್ಲಿಂದ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 8 ಫೀಟ್ ಡೋರ್ ಇದೆ. ಕಂಪ್ಲೀಟ್ ಫ್ರೇಮಲ್ಲಿ ಆಗಿದೆ. ವಿನಿಯರಲ್ಲಿ ಕೆಲಸ ಆಗಿದೆ. ನಾರ್ತ್ ಫೇಸಿಂಗ್ ಇಂದ ಎಂಟ್ರಿ ಇದೆ. ಇದು ಪ್ಲಾಟ್ ನಾರ್ತ್ ವೆಸ್ಟ್ ಫೇಸಿಂಗ್ ಇದೆ. ಡೋರ್ ಎಕ್ಸಾಕ್ಟ್ಲಿ ನಾರ್ತ್ ಫೇಸಿಂಗಲ್ಲಿ ಮಾಡಿದ್ದಾರೆ. ಇದು ಮೇನ್, ಇದು ಎಕ್ಸಿಟ್ ಆಗುವಂತಹ ಹಾದಿ. ಇಲ್ಲಿ ದೊಡ್ಡ ಕಾಲಮ್ಗಳು ಇದೆ. ಈ ಕಡೆ ಗಾರ್ಡನ್ ಏರಿಯಾ ಇದೆ. ಇಲ್ಲಿಂದ ನಿಮಗೆ ಗಾರ್ಡನ್ ಬರುತ್ತೆ. ಸೊ ಇದು ಎಲ್ಲ ಮೇಂಟೈನ್ ಮಾಡ್ಕೋಬಹುದು. ಸ್ಟ್ಯಾಂಡರ್ಡ್ ಕನ್ಸ್ಟ್ರಕ್ಷನ್ ಆಫ್ ಕ್ವಾಲಿಟಿ ಆಗಿದೆ. ಎಲ್ಲ ಕಡೆ ನಿಮಗೆ 2 ವೇ 3 ವೇ ಲೈಟ್ಸ್ ಇದೆ. UPVC ಆಂಟಿ ನಾಯ್ಸ್ ವಿಂಡೋಸ್ಗಳು ಯೂಸ್ ಮಾಡಿದ್ದಾರೆ. ಈ ಕಡೆನೇ ಆ್ಯಸ್ ಪರ್ ವಾಸ್ತು ನಿಮಗೆ ಟ್ಯಾಂಕ್ ಬರ್ತಾ ಇದೆ. ಕಾರ್ಪೊರೇಷನ್ ವಾಟರ್, ಬೋರ್ವೆಲ್ ವಾಟರ್ ಎಲ್ಲ ನಿಮಗೆ ಸಿಗ್ತಾ ಇದೆ. ನ್ಯಾಚುರಲ್ ನಿಮಗೆ ಫಿನಿಶಿಂಗಲ್ಲಿ ಟೈಲಿಂಗ್ ಇವರು ಮಾಡಿದ್ದಾರೆ. ಇದು ನ್ಯಾಚುರಲ್ ಸ್ಟೋನ್ ಥರಾನೇ ನಿಮಗೆ ಸೇಮ್ ಫೀಲಿಂಗ್ ಕೊಡುತ್ತೆ. ಸೊ ಇದು ಮೇನ್ ಸಿಟ್ಟಿಂಗ್ ಏರಿಯಾ. ಆ ಕಡೆ ಕಾರ್ ಪಾರ್ಕಿಂಗ್ ಆಗುತ್ತೆ. ಹೊರಗಡೆನೂ ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು. 60 ಫೀಟ್ ರೋಡ್ ಬರುತ್ತೆ. ಇದು ಡೋರ್ ಏನಿದೆ ಇದು ಸೇಫ್ಟಿ ಗ್ರಿಲ್. ಇಲ್ಲಿಂದ ಮಾಡಿದ್ರೆ ಸೀದಾ ಹೋಗಿ ಮೇಡೆ ಎಕ್ಸಾಕ್ಟ್ಲಿ ನಿಮ್ಮ ಕಿಚನ್ಗೆ ಅಲ್ಲೇ ಬರ್ತಾರೆ. ಸೊ ಅದು ಹೊರಗಿಂದ ಹೋಗೋಕ್ಕೆ ನಿಮಗೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಆ ಕಡೆನೂ ಎಲ್ಲ ಪೈಪ್ಲೈನ್ ಗಿಪ್ಲೈನ್ ಎಲ್ಲ ಕನೆಕ್ಷನ್ ಇದೆ. ಈ ಕಡೆನೂ ನಿಮಗೆ ಒಳಗಡೆ ಒಂದು LED ಕೊಟ್ಟು ಲುಕ್ಗೋಸ್ಕರ ಇವರು ಒಂದು ಬೆಸ್ಟ್ ಡಿಸೈನಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಸ್ಟಿಕರನ್ನು ಹಾಕಿದ್ದಾರೆ. ಮೇಲ್ಗಡೆ ಲೋವರ್ಸ್ ಪ್ಯಾನಲ್ ಇದೆ. ಕಂಪ್ಲೀಟ್ ಅದರಲ್ಲಿ POP ಮಾಡಿದ್ದಾರೆ. ಇದರ ಒಳಗಡೆ ಏನಿದೆ ಗ್ಲಾಸ್ ಫಿನಿಶಿಂಗಲ್ಲಿದೆ. ಇದರಲ್ಲಿ ಮುಖ ಕಾಣಿಸುತ್ತೆ. ಸೊ ಬನ್ನಿ ಒಳಗಡೆ, ಮತ್ತು ನಾವೆಲ್ಲ ನಿಮಗೆ ತೋರಿಸ್ತೀವಿ. ಸ್ಪೀಡಾಗಿ ಈ ವಿಡಿಯೋ ನಾವು ಮಾಡ್ತಾ ಇದ್ದೀವಿ. ನೀವು ಸ್ವಲ್ಪ 1.5 ಅಥವಾ 2 ಸ್ಪೀಡಲ್ಲಿ ಈ ವಿಡಿಯೋ ನೋಡಿ. ಯಾಕಂದರೆ ಇದು ಒಂದು ಟ್ರಿಪ್ಲೆಕ್ಸ್ ಇದೆ. 3 ಫ್ಲೋರಲ್ಲಿದೆ. 40x60 ಸೈಜಲ್ಲಿದೆ. ಸೊ ವಿಡಿಯೋ ದೊಡ್ಡದಾಗತ್ತಾ. ಇದು ಲಿವಿಂಗ್ ಏರಿಯಾ. ಈ ಕಡೆ TV ಪ್ಯಾನಲ್ ಇದೆ. ಸೊ ಈ ಕಡೆ ನಿಮ್ಮ ಎಲ್ಲ ಸೆಟಪ್ ಬರುತ್ತೆ ಕುಂಡ್ರಕ್ಕೆ. ಇಲ್ಲಿ ಏನಿದೆ ಇದರಲ್ಲಿ ಫ್ರೇಮ್ಸ್ ಹಚ್ಕೋಬೋದು. ಈ ಥರ ಇವಾಗ ಏನೂ ಇಲ್ಲ. ಮೋಲ್ಡಿಂಗಲ್ಲಿ ಅದೆಲ್ಲ ಫರ್ನಿಚರ್ ಆಗಿದೆ. ಇದು TV ಪ್ಯಾನಲ್, ಕೆಳಗಡೆ ಸ್ಟೋರೇಜ್, ಇನ್ಬಿಲ್ಟ್ ಎಲ್ಲ ವೈರಿಂಗ್ ಆಗಿದೆ. ಸೊ ಈ ಕಡೆ ನಿಮ್ಮ ಸೆಟ್ಟಾಪ್ ಬಾಕ್ಸ್ ಏನಿದೆ, ಲ್ಯಾನ್ ಕನೆಕ್ಷನ್ ಎಲ್ಲ ಈ ಕಡೆ ಬರುತ್ತೆ. ಇಲ್ಲಿ ಕೂಡ ಇವರು LED ಹಾಗೂ ಚಾರ್ಕೋಲಲ್ಲಿ ಯೂಸ್ ಮಾಡಿದ್ದಾರೆ. ಸನ್ ಮೈಕ್ ಬರುತ್ತೆ. ಬೆಸ್ಟ್ ಶೈನಿ ಇದೆ. ಬ್ಯೂಟಿಫುಲ್ ಆಗಿ ಪೂಜಾ ರೂಮ್ ಡೋರ್ ಇದೆ. ಒಳಗಡೆನೂ ನೀವು ನೋಡ್ಕೋಬಹುದು. ಆ ಕಡೆ ನಿಮಗೆ ವೈಟ್ ಫಿನಿಶಿಂಗಲ್ಲಿದೆ. ಮೇಲ್ಗಡೆನೂ POP ಎಲ್ಲ ಕೆಲಸ ಆಗಿದೆ. ಅದರಲ್ಲಿ ಕೂಡ LED ಲೈಟಿಂಗ್ ಇದೆ. ಅದಕ್ಕೂ ಈ ಕಡೆಯಿಂದ ಗ್ಲಾಸಲ್ಲಿ ಕೆಲಸ ಆಗಿದೆ. ಸೊ ಇದು ನೋಡ್ಕೋಬಹುದು. ಈ ಕಡೆ ಗ್ಲಾಸಲ್ಲಿ ಇದೆ. ಸೊ ಆ್ಯಸ್ ಪರ್ ವಾಸ್ತು ಇವ್ರು ಮಾಡಿದ್ದಾರೆ. ಈ ಡೋರ್ ಏನಿದೆ ಇದು ಆಂಟಿ ನಾಯ್ಸ್ ಬರುತ್ತೆ. UPVC ಇದು ಹೋಗಿ ಕನೆಕ್ಟ್ ಆಗುತ್ತೆ. ಅದೇನು ಮೇಡ್ ಬರೋ ಹಾದಿ ಇದೆ ಈ ಕಡೆನೂ ಆಗ್ಬೋದು. ಇದೇ ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ಕಿಚನ್ ಡೋರ್ ಇದೆ. ಆ ಕಡೆ ಬಂದು ಕಿಚನ್ಗೆ ಎಂಟರ್ ಆಗ್ಬೋದು. ಸೊ ಇದು ಮೇನ್ ಜಸ್ಟ್ ಲಿವಿಂಗ್ ಏರಿಯಾ. ಅದು ಸಿಟ್ಟಿಂಗ್ ಏರಿಯಾ. ಡೋರ್ ಅಲ್ಲಿಂದಿದೆ. ಎಲ್ಲ ಕಡೆ ಲೈಟ್, ಆ ಕಡೆ ಫ್ಯಾನ್ ಬರುತ್ತೆ. ಇದು ಸ್ಟೋರೇಜ್ ಏರಿಯಾ ಡಿಸೈನಲ್ಲಿ ಮಾಡಿದ್ದಾರೆ. ಇದು ಡೈನಿಂಗ್ ಏರಿಯಾ ಅಂತ ಮಾಡ್ಕೋಬಹುದು, ಅಥವಾ ನೀವು ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೋಬಹುದು. ಗ್ರನೈಟಲ್ಲಿ ಎಲ್ಲ ಚೌಕಟ್ಗಳು ಇದೆ. ವೈಟ್ ಗ್ರನೈಟ್ ಆರ್ಟಿಫಿಷಿಯಲ್ ಇವ್ರು ಯೂಸ್ ಮಾಡಿದ್ದಾರೆ. ಇದು ಡೋರ್ ಓಪನ್ ಮಾಡಿದ ತಕ್ಷಣ ಇದು ಬರುತ್ತೆ ಕಾಮನ್ ವಾಶ್ರೂಮ್ ಹಾಗೂ ಟಾಯ್ಲೆಟ್. ಹಾಲಲ್ಲಿ ಕಿಚನಲ್ಲಿ ಯಾರಿದ್ದಾರೆ ಅವ್ರಿಗೆ ಯೂಸ್ ಮಾಡಲು ಇದು ಕಾಮನ್ ಟಾಯ್ಲೆಟ್ ಅನ್ನು ವಾಶ್ರೂಮ್ ಇವರು ಮಾಡಿದ್ದಾರೆ. ಒಳಗಡೆ ಸಿಂಕು ಕೂಡ ಇದೆ. ಈ ಕಡೆ ವಾಟರ್ ಫೌಂಟನ್ಗೋಸ್ಕರ ಇವರು ಜಾಗವನ್ನು ಬಿಟ್ಟಿದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ. ಹಾಲಲ್ಲಿ ಯಾರಿದ್ದಾರೆ, ಕಿಚನಲ್ಲಿ ಅವ್ರಿಗೆ ಗೆಸ್ಟ್ ಇದ್ದರೆ ಕೈ ತೊಳ್ಕೊಳ್ಳೋಕೆ ಜಾಗ. ಇದು ಬರುತ್ತೆ ಒಂದು ಸ್ಟೋರೇಜ್ ರೂಮ್. ನಿಮ್ದೇನು ಸ್ಟೋರೇಜ್ ಇದೆ ಅಲ್ಲಿ ನೀವು ಇಟ್ಕೋಬಹುದು. ಇದಕ್ಕೂ ಕೂಡ ಗ್ರನೈಟಲ್ಲಿನೇ ಚೌಕಟ್ಟು ಇವರು ಮಾಡಿದ್ದಾರೆ. ಇದಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಈ ಕಡೆ ಬರುತ್ತೆ ಫಸ್ಟ್ ಬೆಡ್ರೂಮ್. ಮೇಲ್ಗಡೆ ಎಲ್ಲ POP ಇದೆ. ಕುಷನ್ ಮಾಡಿದ್ದಾರೆ. ಮ್ಯಾಟ್ರಸ್ ಇದೆ. ಹೈಡ್ರೋಲಿಕ್ ಇದೆ. ಒಳಗಡೆ ಎಲ್ಲ ಸ್ಟೋರೇಜ್ ಮಾಡ್ಬೋದು. ವಾಕಿಂಗ್ ವಾರ್ಡ್ರೋಬ್ಸ್ ಇದೆ. ಈ ಕಡೆ ಸ್ಟಡಿ ಟೇಬಲ್ ಹಾಗೂ ಆ ಥರ ಜಸ್ಟ್ ಒಂದು ಇದ್ರ ಮೇಲೆ ಇದೇ ಕುಷನ್ ಮಾಡಿದ್ರೆ, ಇದು ವಿಂಡೋ ಓಪನ್ ಮಾಡಿದ್ರೆ ಹೊರಗಡೆ ನಿಮಗೆ ನೋಡಲು ಅವಕಾಶ ಸಿಗುತ್ತೆ. ಈ ಕಡೆ ಒಂದು ಕಬಡನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಸ್ಟೋರೇಜ್ ಈ ಥರ ಮಾಡಿದ್ದಾರೆ. ಇದು ನೋಡ್ಕೋಬಹುದು. ಲೈಫ್ ಟೈಮ್ ವಾರಂಟಿ ಆಗಿರುವಂತಹ ಈ ಸನ್ಮೈಕನ್ನು ಯೂಸ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಕಿಚನ್ ಏರಿಯಾ. ಇಲ್ಲಿ ಕಿಚನಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್, ಎಕ್ರಾಲಿಕ್ ಫಿನಿಶಿಂಗ್, ವೈಟ್ ಥೀಮಲ್ಲಿ ಇಟ್ಟಿದ್ದಾರೆ. ಗ್ಲೆನ್ದು ನಿಮಗೆ ಚಿಮ್ನಿ ಏನಿದೆ ಅದು ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ವಿಂಡೋ ಇದೆ. UPVC. ಈ ಕಡೆ ಕ್ರಾಕರಿ ಐಟಮ್. ಇದು ನೋಡಿ ಲೆಟೆಸ್ಟ್ ಏನಿದೆ ಅದೇ ಇದು ಒಳಗಡೆ ಹೋಗುತ್ತಾ ಮತ್ತು ತೆಗೆದ್ರೆ ಹೊರಗಡೆ ಬರುತ್ತಾ. ಈ ಕಡೆ ಲ್ಯಾಮಿನೇಷನ್ನಲ್ಲಿ ಒಂದು ಬ್ಯೂಟಿಫುಲ್ ಲುಕ್ ಕೊಟ್ಟಿದ್ದಾರೆ. ಈ ಕಡೆ ನೀವು ಫ್ರಿಜ್ ಇಟ್ಕೋಬಹುದು. ಈ ಥರ ಹಿಂದ್ಗಡೆನೂ ನೀವು TV ಪ್ಯಾನಲ್ ಬೇಕಂದರೆ ಮಾಡ್ಕೋಬಹುದು.
ಟ್ಯಾಪ್ ಇದೆ, ಆಂಟಿ ನಾಯ್ಸ್ ಬರುತ್ತೆ. ಇದು ಮ್ಯಾಶ್ ಕೊಟ್ಟಿದ್ದಾರೆ ಮಾಸ್ಕಿಟೋಗೋಸ್ಕರ. ಇದಾದ್ಮೇಲೆ ಇದು ಡೋರ್ ಕ್ಲೋಸ್ ಆಗುತ್ತೆ. ಅದು ಮೇಡ್ ಬರಕ್ಕೆ ಹೋಗಕ್ಕೆ ನಾನೇನು ಹಾದಿ ಹೇಳಿದ್ದೆ, ಸೊ ಅದು ಇಲ್ಲಿಂದ ಬರುತ್ತೆ. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಮೇಡ್ಗೆರೆ. ಇದು ಒಂದು ಕಬರ್ಡನ್ನು ಕಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿ ಗ್ಲಾಸಲ್ಲಿ ಇದೆ. ಕಾಕ್ರಿ ಐಟಮ್ ನೀವು ಏನು ಬೇಕಾದರೂ ಇಟ್ಕೋಬೋದು. ಗ್ರನೈಟಲ್ಲಿ ಎಲ್ಲ ಸ್ಟೇರ್ ಕೇಸನ್ನು ಮಾಡಿದ್ದಾರೆ. ಸೊ 1 2 3 ಇಲ್ಲಿಂದ ಒಂದು ಕ್ಷಣ ನೀವು ನೋಡ್ಕೊಳ್ಳಿ ಹೇಗಿದೆ ಅಂಥೇಳಿ. ಮೇಲೆ ಒಂದು ಶ್ಯಾಂಡೇಲಿಯರ್ ಇದೆ, ಅದಕ್ಕೆ POP ಮಾಡಿದ್ದಾರೆ, ಗ್ರೀನ್ ಕಲರ್ ಇದೆ. ಅದರಲ್ಲಿ ಕೂಡ ಈ ಫಸ್ಟ್ ಫ್ಲೋರಲ್ಲಿ ವುಡನಲ್ಲಿ ಒಂದು ಸ್ವಲ್ಪ ಕೆಲಸ ಆಗಿದೆ, ಜಸ್ಟ್ ಒಂದು ಡಿಫ್ರೆಂಟ್ ಲುಕ್ ಕೊಡೋಕ್ಕೆ. ಅದು ನಾವು ಇಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ XXX ಅಂತ ನಾವು ಇದಕ್ಕೆ ಹೇಳ್ತಾ ಇದ್ದೀವಿ. ಗ್ರಿಲ್ ಗ್ಲಾಸಲ್ಲಿ ಇದೆ, ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಗ್ರನೈಟಲ್ಲಿ ಎಲ್ಲ ಕೆಲಸ ಆಗಿದೆ. ಈ ಕಡೆನೂ ಫರ್ನಿಚರಲ್ಲಿ ಕೆಲಸ ಆಗಿದೆ. ಸ್ಟೋರೇಜ್ ನೀವು ಇಲ್ಲಿ ಕೂಡ ಮಾಡ್ಕೋಬಹುದು. ಫೋಟೋ ಫ್ರೇಮ್ ಅಥವಾ ನಿಮ್ಮ ಕಪ್ ಇದೆ, ಹುಡುಗರ್ಸ್ ಮೆಡಲ್ ಇದೆ, ಅದೆಲ್ಲನೇ ಹುಡ್ಕೋಬಹುದು. ಇದು ಮೋಲ್ಡಿಂಗಲ್ಲಿ ಡಿಸೈನ್ ಮಾಡಿದ್ದಾರೆ ಫ್ರೇಮ್ಗೋಸ್ಕರ. ಇದು ಒಂದು ಜಾಗ ಇದೆ. ಈ ವಿಂಡೋನು ಓಪನ್ ಆಗುತ್ತೆ. ಬಾಜು ಇಲ್ಲಿ ಕೂಡ 3 ಫೀಟ್ ಜಾಗ ಇದೆ. ವಿಂಡೋ ಬ್ರೈಟ್ನೆಸ್ ಹಾಗೂ ವೆಂಟಿಲೇಷನ್ಗೋಸ್ಕರ ಬೆಸ್ಟ್. ಈ ಥರ ಮೇಲ್ಗಡೆನೂ ಒಂದು ವಿಂಡೋ ಇದೆ, ಅದು ಕೂಡ ಓಪನ್ ಆಗುತ್ತೆ. ಅದು ದೊಡ್ಡದಿದೆ, 8x8 ವಿಂಡೋ ಇದೆ. ಇಲ್ಲಿ ಕೂಡ ನಿಮಗೆ ಒಂದು ಬೆಸ್ಟಾಗಿ ಒಂದು ಫೌಂಟೇನ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಸಿಟ್ಟಿಂಗ್ ಏರಿಯಾ, ಫಸ್ಟ್ ಫ್ಲೋರ್. ಸೊ ಇದು ರೌಂಡ್ ಶೇಪಲ್ಲಿ ಇವ್ರು ಗ್ರಿಲ್ ಮಾಡಿದ್ದಾರೆ. ಇದು ಸೇಮ್ ಟಫನ್ ಗ್ಲಾಸ್, ಇದೇ ಕಂಟಿನ್ಯೂ ಆಗಿ ಮೇಲ್ಗಡೆವರೆಗೂ ಇದೇ ಗ್ರಿಲ್ ಕಂಟಿನ್ಯೂ ಆಗುತ್ತೆ. ಸೊ ಇದು ಒಂದು ಶ್ಯಾಂಡೇಲಿಯರ್ ಇದೆ, ಮೇಲ್ಗಡೆ ಒಂದು MS ಅಲ್ಲಿ ಕೆಲಸ ಮಾಡಿ ಅದಕ್ಕೆ ಹ್ಯಾಂಗ್ ಇವರು ಮಾಡಿದ್ದಾರೆ. ಕನೆಕ್ಷನ್ ಅಲ್ಲಿಂದ ಇದೆ. ಸಣ್ಣ ಸಣ್ಣ ಲೈಟ್ಗಳಲ್ಲಿ ಇವರು ಪ್ಲೇ ಮಾಡಿದ್ದಾರೆ. ನೋಡೋಕೆ ಬಹಳ ಚೆಂದಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಒಂದು ಲೈಟ್ ಥೀಮಲ್ಲಿ ಇವರು ಕಲರ್ ಯೂಸ್ ಮಾಡಿದೆ. ಇದು ಸಿಟ್ಟಿಂಗ್ ಏರಿಯಾ. ಈ ಕಡೆನೂ ಇದು ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕೂಡ ನೀವು ಫ್ರೇಮಿಂಗ್ ಮಾಡ್ಕೋಬಹುದು. ಮೇಲ್ಗಡೆ ವುಡನ್ನಲ್ಲಿ ವೆನಿಯರಲ್ಲಿ ಕೆಲಸ ಆಗಿದೆ. ಸೊ ಇದಕ್ಕೂ ನೀವು ಏನು ಬೇಕು ಆ ಥರ ನೀವು ಇನ್ನೂ ಮಾಡ್ಬೋದು. ಇದು ಇವಾಗ ಸಿಂಪಲ್ ಆಗಿ ಕಾಣಿಸುತ್ತೆ. ಸೊ ಇದು ಒಂದು ಗ್ಯಾಲರಿ ಇದೆ. ಇಲ್ಲಿಂದ ಓಪನ್ ಮಾಡಿದ್ರೆ ಫ್ರೆಂಚ್ ಡೋರ್ ಇದೆ. ಈ ಗ್ಯಾಲರಿನೂ ಕೂಡ ಯೂಸ್ ಮಾಡ್ಬೋದು. ಕೆಳಗಡೆ ಏನು ಬೆಡ್ರೂಮ್ ಇದೆ, ಆ ಬೆಡ್ರೂಮ್ ಈ ಬೆಡ್ರೂಮ್ ಬೇರೆ ಬೇರೆ ಡಿಫ್ರೆನ್ಸಸ್ ಇದೆ. ಸೊ ಇದೊಂದು ಬೆಸ್ಟ್ ಗ್ಯಾಲರಿ, ಸಣ್ಣ ಗ್ಯಾಲರಿ ಇದೆ. ಆರಾಮ್ ಕಾಫಿ ಕುಡ್ಕೊತ ಮಾತಾಡ್ಕೊತ ಇರ್ಬೋದು. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ನಿಮಗೆ ಆ ಬೆಡ್ರೂಮ್ ತೋರಿಸ್ತೀವಿ. ಈ ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿದೆ. ಸೊ ಕೆಳಗಡೆ ಒಂದು ಬೆಡ್ರೂಮ್ ತೋರಿಸಿದ್ದೀವಿ. ಇದು ಸೆಕೆಂಡ್ ಬೆಡ್ರೂಮ್. ಇದು ಬಹಳ ದೊಡ್ಡದಾಗಿದೆ. ಮಾಸ್ಟರ್ ಬೆಡ್ರೂಮ್ ಇದೆ. ಕೆಲಸ ನೋಡಿ ಹೇಗಿದೆ, ಫರ್ನಿಚರ್ ಕೆಲಸ. ಇದು TV ಪ್ಯಾನಲಿಂಗ್, AC ಗೀಸ್ಗಿಗೋಸ್ಕರ ನಿಮಗೆ ಎಲ್ಲ ಕನೆಕ್ಷನ್ ಇದೆ. ಈ ಕಡೆ ಟೇಬಲ್ ಕೊಟ್ಟಿದ್ದಾರೆ. ಇದು ನಿಮ್ದು ಏನು ವರ್ಕ್ ಇದೆ, ಆಫೀಸ್ ವರ್ಕ್ ಇರ್ಬೋದು, ನಿಮ್ಮ ಬಿಸ್ನೆಸ್ ವರ್ಕ್ ಇರ್ಬೋದು, ಇಲ್ಲಿ ಮಾಡ್ಕೋಬೋದು. ಇಲ್ಲಿ ಸ್ಟಡಿ ಬೇಕೆಂದರೆ ಸ್ಟಡಿ ಮಾಡ್ಕೋಬೋದು. ಇದರಲ್ಲಿ ಕೂಡ ಲೈಟಿಂಗ್ ಇವರು ಎಲ್ಲ ಮಾಡಿದ್ದಾರೆ. ಎಲ್ಲ ಪ್ರೊಫೈಲಲ್ಲಿ ಲೈಟಿಂಗ್ ಆಗಿದೆ. ಸ್ಟೋರೇಜ್ಗೋಸ್ಕರ ನಿಮಗೆಲ್ಲ ಸ್ಟೋರೇಜ್ ಇದೆ. ಕೀಬೋರ್ಡ್ ಅಥವಾ ನೀವು ಏನಾದರೆ ಇದರಲ್ಲಿ ಇಡ್ಕೋಬಹುದು. ಇದಾದ ತಕ್ಷಣ ಇದು ಬೆಡ್ರೂಮ್ ಇದೆ, ಬೆಡ್ ಇದೆ ವಿತ್ ಮ್ಯಾಟ್ರಸ್. ಇದೆಲ್ಲ ಕುಷನ್ ಕೆಲಸ ಆಗಿದೆ. ಈ ಥರ ಹಿಂದ್ಗಡೆನೂ ದೊಡ್ಡದಾದಂತಹ ನಿಮಗೆ ವಿಂಡೋ ಸಿಗ್ತಾ ಇದೆ. ಬ್ರೈಟ್ನೆಸ್ಗೋಸ್ಕರ ಬೆಸ್ಟ್ ಇದೆ. ಈ ಕಡೆನೂ ಒಂದು ದೊಡ್ಡದಂತಹ ವಿಂಡೋ ಇದೆ, ಈ ಕಡೆನೂ ವಿಂಡೋ ಇದೆ. ಇಲ್ಲಿ ಒಂದು ಸ್ಟೋರೇಜ್ ಇವರು ಕೊಟ್ಟಿದ್ದಾರೆ. ಸ್ಟೋರೇಜ್ ನೀವು ಈ ಕಡೆ ಮಾಡ್ಕೋಬಹುದು. ಆ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ಹೋಗೋಕ್ಕೆ ಮುಂಚೆ ಒಂದು ಸಿಂಕ್ ಇದೆ. ಅದಕ್ಕಿಂತ ಮುಂಚೆ ನಾವು ನಿಮಗೆ ಇದು ತೋರಿಸ್ತೀವಿ. ಇದೇನಿದೆ, ಇದು ವಾರ್ಡ್ರೋಬ್ ಹೋಗೋ ಹಾದಿ, ವಾಕಿಂಗ್ ವಾರ್ಡ್ರೋಬ್ ಏರಿಯಾ ಇದೆ. ಸೊ ಇದು ಸೆನ್ಸರ್ ಮೇಲೆ ಕೆಲಸ ಆಗುತ್ತೆ. ನಾವು ಇದು ತೆಗೆದ್ರೆ ಲೈಟ್ ಆನ್ ಆಗುತ್ತೆ, ಇದಕ್ಕೆ ಕ್ಲೋಸ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ. ತೋರಿಸ್ತೀನಿ. ಈ ಕಡೆನೂ ಮೇಲ್ ಫಿಮೇಲ್ ಬೇರೆ ಕೊಟ್ಟಿದ್ದಾರೆ. ಇದು ತೆಗೆದು ಈ ಒಳಗಡೆ ನೀವು ಏನು ಹ್ಯಾಂಗಿಂಗ್ ಇದೆ ನೀವು ಎಲ್ಲ ಹ್ಯಾಂಗಿಂಗ್ ಮಾಡ್ಕೋಬೋದು. ನೀವು ಐರನ್ ಮಾಡಿದ ಎಲ್ಲ ಅರಿವಿ ಇದರಲ್ಲಿ ಹಿಂಗೆ ಸರಿಸಿ ಹ್ಯಾಂಗ್ ಮಾಡ್ಬೋದು. ಇದರಲ್ಲಿ ನಿಮ್ಮ ವಾಚಸ್, ವ್ಯಾಲೆಟ್, ನಿಮ್ಮ ರುಮಾಲ್ ಏನಿದೆ, ಖರ್ಚೀಪ್ಸ್ ಎಲ್ಲ ಇದರಲ್ಲಿ ಹಾಕೋಬೋದು. ಡಾಕ್ಯುಮೆಂಟ್ ಕೂಡ ಇಡಕ್ಕೆ ನಿಮಗೆ ಇದರಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಪ್ಲಸ್ ಇದೇನು ಬರುತ್ತೆ, ಇದಕ್ಕೂ ನೀವು ಈ ಥರ ಫುಲ್ ಮಾಡಿ ಒಳಗಡೆ ಎಲ್ಲ ಮಾಡಿ ಮತ್ತೆ ಇದಕ್ಕೆ ಪುಷ್ ಮಾಡಿ ಒಳಗಡೆ ಹಾಕ್ಬೋದು. ನಾನು ಇವಾಗ ತೋರಿಸ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಹಿಂಗೆ ಮಾಡಿದರೆ ಇದು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಕೂಡ ಲಾಕರ್ ಸಿಸ್ಟಮ್ ಇದೆ, ಹ್ಯಾಂಗಿಂಗ್ಗೋಸ್ಕರ ಇದರಲ್ಲಿ ಇವರು ಕೊಟ್ಟಿದ್ದಾರೆ. ಸೊ ನಿಮಗೆ 2 ವಾರ್ಡ್ರೋಬ್ಸ್ ಇವರು ಕೊಟ್ಟಿದ್ದಾರೆ. ಇದಾದ ತಕ್ಷಣ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಏರಿಯಾ ಇದೆ. ಇದರಲ್ಲಿ ಲೈಟಿಂಗ್ ಇಲ್ಲ, ಆದರೆ ಯೂಸ್ ಮಾಡ್ಕೋಬಹುದು. ಇದೇ ಬೆಡ್ರೂಮ್ದಿಂದ ಈ ಬ್ಯಾಲ್ಕನಿಗೆ ಹೋಗೋ ಹಾದಿದೆ. ಅದು ಏನು ನಾವು ಬೆಡ್ರೂಮ್ ಇದು ತೋರಿಸಿದ್ವಿ ಗ್ಯಾಲರಿ, ಹಾಲಿಂದ ಕನೆಕ್ಟ್ ಆಗಿತ್ತು ಫಸ್ಟ್ ಸಿಟ್ಟಿಂಗ್ ಏರಿಯಾದಿಂದ. ಸೊ ಇಲ್ಲಿಂದ ಕೂಡ ಒಂದು ಇದಕ್ಕೆ ಹೋಗೋಕ್ಕೂ ಜಾಗವನ್ನು ಇವರು ಕೊಟ್ಟಿದ್ದಾರೆ. ಈ ಕಡೆ ಮಿರರ್ ಇದೆ, ಈ ಕಡೆ ಈ ಏರಿಯಾದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಲೈಟ್ ಇದೆ, ಮಿರರ್ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿಂದ ಈ ಕಡೆ ಈ ರೂಮ್ ಗುದ್ದಾರ್ಗೆ ಈ ಬ್ಯಾಲ್ಕನಿ ನಾವು ತೋರಿಸ್ತಾ ಇದ್ದೀವಿ. ಈ ಕಡೆ ಒಂದು ಬ್ಯಾಲ್ಕನಿ ಇದೆ. ಇಲ್ಲೂ ಟಫನ್ ಗ್ಲಾಸ್ ಈಚಿಂಗಲ್ಲಿ ಯೂಸ್ ಮಾಡಿದ್ದಾರೆ. ಟೈಲಿಂಗ್ ಎಲ್ಲ ಕೆಲಸ ಆಗಿದೆ. ಆರಾಮ್ ಇಲ್ಲಿ ಬಂದು ಆರಾಮ್ ಕೂತ್ಕೋಬೋದು. ಎಲಿವೇಷನ್ ಡಿಸೈನ್ ನೋಡ್ಕೊಳ್ಳಿ ಹೆಂಗೆ ಕೆಲಸ ಆಗಿದೆ, ಫಿನಿಶಿಂಗ್ ಹೇಗಿದೆ, ಮೇಲೆಲ್ಲ ತೋರಿಸ್ತಾ ಇದ್ವಿ. ಇದು ಒಂದು ವಿಂಡೋಗೆ ಒಂದು ಆರ್ಚ್ ಥರ ಯೂಸ್ ಮಾಡಿದ್ದಾರೆ.
ಸೊ ಈ ಒಂದು ಆರ್ಚ್ ಥರ ಇದೆ, ಆ ಕಡೆ ಮೆತ್ತು ಗ್ರೂ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಕೆಲಸ ಆಗಿದೆ. ಸ್ಟ್ರಕ್ಚರಲ್ಲಿ ಇದಕ್ಕೆ ಮಾಡಿ ಇದಕ್ಕೆ ನಡಕ್ಕೂ ಪೇಂಟ್ ಗೋಲ್ಡನ್ ಕಲರ್ ಕಟ್ಟಿದ್ದಾರೆ. ಸೊ ಇದು ಬಿಸಿಲಲ್ಲಿ ಚೆಂದ ಕಾಣಿಸುತ್ತೆ, ರಾತ್ರಿನೂ ಇದು ಬಹಳ ಚೆಂದಾಗಿ ಕಾಣಿಸುತ್ತೆ. ಒಂದು ಏನ್ಷಿಯಂಟ್ ಏನು ಬ್ರಿಟಿಷರ್ ಕಾಲಲ್ಲಿ ಹೇಗೆ ಡಿಸೈನ್ ಇತ್ತು ಅದೇ ಡಿಸೈನನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಲು ಇವರು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಈ ಒಂದು ರೂಮ್ ಇಲ್ಲಿ ಮುಗಿಯುತ್ತೆ. ಸೊ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬೆಡ್ರೂಮ್, ಅದು ಥರ್ಡ್ ಬೆಡ್ರೂಮ್ಗೆ. ಅದಕ್ಕಿಂತ ಮುಂಚೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಇದು ಒಳಗಡೆ ಮಾಸ್ಟರ್ ಬೆಡ್ರೂಮ್. ಇಲ್ಲಿಂದ ಒಳಗೆ ಹೋದ ತಕ್ಷಣ ನಿಮಗೆ ಗ್ಲಾಸಲ್ಲಿ ಇದು ಡೋರ್ ಇದೆ. ಈ ಡೋರ್ಗೆ ಮಧ್ಯೆ ಮತ್ತೊಂದು ಡೋರ್ ಇದೆ. ಸೊ ಮೇಲ್ಗಡೆ POP ಇದೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ ನಿಮಗೆ ಇಲ್ಲಿ ಸಿಂಕ್ ಬರುತ್ತೆ, ಪ್ಲಸ್ ಒಂದು ಸ್ಟೋರೇಜ್ ಏರಿಯಾ. ಇಲ್ಲಿ ಸ್ಟೋರೇಜ್, ಟಿಶ್ಯೂ ಪೇಪರ್ ಏನಿದೆ ಎಲ್ಲ ಇಟ್ಕೋಬೋದು. ಮಿರರ್ ಬರುತ್ತೆ. ಈ ಮಿರರ್ ಕೂಡ ನಿಮಗೆ ಲೈಟ್ ಇದೆ, ಇದರಲ್ಲಿ ನೀವು ಗೋಲ್ಡನ್ ಲೈಟ್ ಆ ಥರ ವಾರಮ್ ಎಲ್ಲ ಮಾಡ್ಕೋಬೋದು. ಸ್ಟೋರೇಜ್ ಎಲ್ಲ ಇದೆ. ಇದು ವಾಶ್ರೂಮ್ ಏರಿಯಾ. ಇನ್ನು ನಿಮ್ಗೆ ಕಮೋಡ್ ಬರುತ್ತೆ, ಹ್ಯಾಂಡ್ ಶವರ್ ಬರುತ್ತೆ, ಎಲ್ಲ ನಿಮಗೆ ಜಾಗ್ವರ್ ಫಿಟ್ಟಿಂಗ್ ಇದೆ. ಕಲರ್ ನೋಡ್ಕೊಳ್ಳಿ ಹೇಗಿದೆ. ಶವರ್, ಹ್ಯಾಂಡ್ ಶವರ್ ನಿಮಗೆಲ್ಲನೂ ಇಲ್ಲಿ ದೊರೆಯುತ್ತದೆ. ಸೊ ಇದು ಮೇಲ್ಗಡೆ ಬಂದ ತಕ್ಷಣ ಒಂದು ರೂಮ್. ಈ ಕಡೆ ಇದೆ ಚಿಲ್ಡ್ರನ್ಸ್ ಬೆಡ್ರೂಮ್. ಡಬಲ್ ಬೆಡ್ ಇದೆ. ಇಲ್ಲಿ ಕೂಡ ಏನು ಫರ್ನಿಚರ್ ಯೂಸ್ ಮಾಡಿದೆ ಎಲ್ಲ ಮನೆಯಲ್ಲಿ ಸೇಮ್ ಫರ್ನಿಚರನ್ನು ಇವರು ಯೂಸ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ, ಎಲ್ಲಕ್ಕೂ ಎಕ್ರಾಲಿಕ್ ಫಿನಿಶಿಂಗ್ ಇದೆ. ಥೀಮ್ ನೋಡಿ ಹೇಗಿದೆ, ಬೆಸ್ಟ್ ಲ್ಯಾಮಿನೇಷನ್. ಸಿಟ್ಟಿಂಗ್ ಏರಿಯಾ ಇದೆ, ಕೆಳಗಡೆನೂ ಸ್ಟೋರೇಜ್ ಮಾಡ್ಕೋಬೋದು. ಆ ಕಡೆ ಬುಕ್ಸ್ ಗಿಕ್ಸ್ ಎಲ್ಲ ಸ್ಟೋರೇಜ್ ಮಾಡ್ಬೋದು. 2 ಬೆಡ್ ಇದೆ, ಆ ಕಡೆ ವಿಂಡೋ, ಆ ಕಡೆನೂ ಬುಕ್ಸ್ ಎಲ್ಲ ಇಟ್ಕೋಬೋದು. ಹುಡುಗರಿಗೂ ಚಿಲ್ಡ್ರನ್ಸ್ಗೆ ಏನು ಪಸಂದ್ ಬರುತ್ತೆ ಆ ಥರ ಅವ್ರಿಗೆ ಮುದ್ದಾದ ಮಕ್ಕಳಿಗೆ ಸ್ವೀಟ್ ಕಾಣಿಸ್ಬೇಕು ಆ ಗೆಸ್ಟರಲ್ಲಿ ಇಲ್ಲಿ ಪ್ಲೇ ಮಾಡಿದ್ದಾರೆ. ಈಗ ಆದ ತಕ್ಷಣ ಈ ಕಡೆ ಒಂದು ವಂಡರ್ಫುಲ್ ಆಗಿ ಇವರು ಮಾಡಿದಂತಹ ಪ್ಲೇ. ಇಲ್ಲಿ ನೋಡಿ ಟೈಲಿಂಗ್ ಹೇಗಿದೆ, ಕಲರ್ಫುಲ್ ಡಿಸೈನಲ್ಲಿ ಮಾಡಿದ್ದಾರೆ. ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಹೇಗಿದೆ. ಮೇಲೆ POP ಇದೆ. ಇಲ್ಲಿ ಕೂಡ ನಿಮಗೆ ಸೇಮ್ ಫರ್ನಿಚರ್ ನಿಮಗೆ ಇಲ್ಲಿ ದೊರೆಯುತ್ತದೆ. ಈ ಕಡೆ ಸ್ಟೋರೇಜ್ ಮಿರರ್ ಇದೆ, ಈ ಕಡೆನೂ ಎಲ್ಲ ಅರಿವಿಗಳು ಇಡ್ಕೋಬೋದು, ಬಟ್ಟೆಗಳನ್ನು ಇಡಕ್ಕೆ ಜಾಗಿದೆ. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ 4th ಬೆಡ್ರೂಮ್ಗೆ. ಇದು ಬೆಡ್ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್ ಇದೆ. ಸೇಮ್ ಥೀಮ್ ಇದೆ, POP ಸಿಗುತ್ತೆ, ಲೋವರ್ ಪ್ಯಾನಲ್ಸ್, LED ಲೈಟ್, ಡಬಲ್ ವಿಂಡೋ, ವಾರ್ಡ್ರೋಬ್ ಬರುತ್ತೆ, ಸಿಟ್ಟಿಂಗ್ ಏರಿಯಾ, ಇದು ಬೆಡ್ ಬರುತ್ತೆ. ಇಲ್ಲಿಂದ ನಿಮಗೆ ಈ ಕಡೆ ಬರುತ್ತೆ ವಾರ್ಡ್ರೋಬ್ಸ್. ಈಗ ಹೋಗಿ ಚೇಂಜಿಂಗ್ ರೂಮ್ ಬರುತ್ತೆ, ಡ್ರೆಸ್ಸಿಂಗ್ ಏರಿಯಾ, ಡ್ರೆಸ್ಸಿಂಗ್ ರೂಮ್ ಏನಾದರೂ ನೀವು ಹೇಳ್ಕೋಬೋದು. ಮಿರರ್, ಇದು ವಾಶ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ನಿಮಗೆ 4th ಮಾಸ್ಟರ್ ಬೆಡ್ರೂಮ್. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಈಗ ಮೇಲ್ಗಡೆ. ಸೊ ಅದೇ ಸ್ಟೇರ್ ಕೇಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಇಲ್ಲಿ ಕೂಡ ನೀವು ಫ್ರೇಮಿಂಗ್ ಮಾಡ್ಕೋಬೋದು, ಲೈಟ್ಸ್ ಹಚ್ಕೋಬಹುದು, ನಿಮಗೆ ಹೇಗೆ ಬೇಕು ಆ ಥರ ಡಿಸೈನ್ನಲ್ಲಿ ನೀವು ಮಾಡಬಹುದು. ಅದ್ಭುತ ಕಟ್ಟಡ ಆಗಿದೆ. 40/60 ಈ ಮನೆ ಇದೆ. ಸೊ ಟೇರಿಸಲ್ಲಿ ಇದು ಸೇಫ್ಟಿ ಡೋರ್ ಇದೆ. ಇಲ್ಲಿ ಬಂದ ತಕ್ಷಣ ಇವಾಗ ಕತ್ಲಲ್ಲಿ ಕಾಣಿಸ್ತಾ ಇದೆ, ನಾವು ಫ್ಲ್ಯಾಶ್ ಆನ್ ಮಾಡ್ತೀವಿ. ಈ ಕಡೆ ಏನು ಏರಿಯಾ ಇದೆ, ಇಲ್ಲಿಂದ ಮೇಲೆ ಹೋದರೆ ನಿಮಗೆಲ್ಲ ನಿಮ್ಮ ಟ್ಯಾಕ್, ಸೋಲಾರ್, ವಿಲಾರ್ ಎಲ್ಲ ಸಿಸ್ಟಮ್ ಇದೆ. ಇದು ಪಾರ್ಟಿ ಮಾಡಲು ಒಂದು ಸಣ್ಣ ಲಾಂಜ್ ಥರ ಇವರು ಮಾಡಿದ್ದಾರೆ. ಗ್ಲಾಸಲ್ಲಿ ಎಲ್ಲ ಇದೆ. ಸ್ಲೈಡ್ ಮಾಡಿದ್ರೆ ಒಳಗಡೆ ಹೋಗ್ತೀರಾ, ಕ್ಲೋಸ್ ಮಾಡಿದ್ರೆ ಈ ಥರ ಆಗುತ್ತಾ. ಅದರಲ್ಲಿ ಕೂಡ ಒಂದು ಸಿಂಕನ್ನು ಕೊಟ್ಟಿದ್ದಾರೆ. ನೀವು ಇಲ್ಲೇ ಏನು ಬೇಕಂದರೆ ಅಡುಗೆ ಮಾಡಿ ಇಲ್ಲೇ ಟೇಬಲ್ ಕುರ್ಚಿ ಹಾಕಿ, ಇಲ್ಲಾಂದರೆ ಫಸ್ಟ್ ಕ್ಲಾಸ್ ತೆಳಗೆ ಕುಸ್ಕೊಂಡು ಮಸ್ತ್ ಊಟ ಮಾಡಿ ಕೆಳಗೆ ಹೋಗ್ಬೋದು. ನೀವು ಫ್ರೆಂಡ್ಸ್ ಜೊತೆ ಕಿಟಿ ಪಾರ್ಟಿ ಎಲ್ಲ ಇದರಲ್ಲಿ ನಡೆಯುತ್ತೆ. ಇಲ್ಲಿಂದ ಈ ಕಡೆ ಒಂದು ಬೆಡ್ರೂಮ್ ಇದೆ. ಇದು ಮೇಡ್ಗೋಸ್ಕರ ಇವಾಗ ಲಾಕ್ ಇದೆ, ನಾವು ತೋರಿಸ್ತಾ ಇಲ್ಲ. ಇದು ಮೇಡ್ ಬೆಡ್ರೂಮ್ ಇದೆ. ಸೊ ಈ ಮನೆ ಇನ್ ಕುವೆಂಪು ನಗರ್ 3,35,00,000 ರೂಪಾಯಿದಲ್ಲಿ ನಿಮಗೋಸ್ಕರ ಫಾರ್ ಸೇಲ್ ನಾವು ತಂದಿದ್ದೀವಿ. 3,35,00,000 ರೂಪೀಸ್, ಸ್ಲೈಟ್ಲಿ ನೆಗೋಷಿಯಬಲ್, ಕ್ಲಿಯರ್ ಟೈಟಲ್, ಬುಡಾ ಅಪ್ರೂವ್ಡ್ ಇರುವಂತಹ ಲ್ಯಾಂಡ್. ನ್ಯಾಷನಲೈಸ್ ಬ್ಯಾಂಕ್ದಿಂದ ನೀವು ಲೋನು ಕೂಡ ಪಡೆಯಬಹುದು. ಸೈಟ್ ವಿಸಿಟ್ಗೆಲ್ಲ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹಳ ಕಷ್ಟದಿಂದ ನಾವೆಲ್ಲ ತೋರಿಸ್ತಿದ್ವಿ, ತೋರಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಚಲೋ ಆಗಲಿ, ಬೆಸ್ಟ್ ಆಗಲಿ ಅಂಥೇಳಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಕುಂದನಗಿರಿ ಪ್ರಾಪರ್ಟೀಸ್, ಬೆಳಗಾವಿ.